ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು ಬರ್ತಾ ಇದೆ. ಎಲ್ಲ ರೀತಿ ಪರಿಹಾರ ಮಾಡ್ಕೊಂಡಿದ್ದೀವಿ, ಆದರೂ ಕೂಡ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಭಕ್ತಿಯಿಂದ, ಶ್ರದ್ಧೆಯಿಂದ ಅಕ್ಷಯ ವೃಕ್ಷವನ್ನು ನಿಮ್ಮ ಮನೆಗೆ ಬರ್ಮಾಡ್ಕೊಳ್ಳಿ. ನಿಮಗಾಗ್ತಾ ಇರುವಂತಹ ತೊಂದರೆಗಳಿಂದ, ಸಮಸ್ಯೆಗಳಿಂದ ಬಹಳನೇ ಸುಲಭವಾಗಿ, ಸರಳವಾಗಿ ನೀವು ಹೊರಗಡೆ ಬರ್ತೀರಾ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಅಥರ್ವ ಸಿದ್ಧ ಪುರುಷ ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಮೇ 1ನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ ನಿಮ್ಮ ಒಂದು ಸಾರಥ್ಯದಲ್ಲಿ. ಅದರಲ್ಲೂ ವಿಶೇಷವಾಗಿ ಅಂತಂದ್ರೆ ಈ ಮಂತ್ರ ಉಪದೇಶ ಅಂತಂದ್ರೆ ಯಾವ ರೀತಿ ಇರುತ್ತೆ, ಇದು ಹೇಗೆ ನಡೆಯುತ್ತೆ ಆ ದಿನ, ಇದ್ರ ಬಗ್ಗೆ ಮಾಹಿತಿನ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮಂತ್ರ ಉಪದೇಶದಲ್ಲಿ ಎರಡು ಅರ್ಥ ಕೊಡುತ್ತೆ. ಕೇಳಿಸ್ಕೊಂಡು ಸುಮ್ಮನಾಗುವಂಥದ್ದು ಉಪದೇಶವನ್ನು, ಅದನ್ನು ಆಚರಣೆಗೆ ತರುವಂಥದ್ದು. ಇಲ್ಲಿ ನಾವು ನಾಮಕರಣ ಅಂತ ಮಾಡ್ತೀವಿ. ನಾಮ ಅಂದರೆ ಹೆಸರು, ಕರಣ ಅಂತಂದರೆ ಕಿವಿಯಲ್ಲಿ ಆ ಮಗುವಿನ ನಾಮವನ್ನು ಹೇಳುವಂಥದ್ದೇ ನಾಮಕರಣ. ಮತ್ತು ಆ ಮಗುವಿಗೆ ಅಲ್ಲಿಂದ ಆ ಹೆಸರು ಅದು ಕರೆದ್ರೆ ಗೊತ್ತಾಗತ್ತೆ. ಹಾಗೆಯೇ ಇಲ್ಲಿ ನಾನು ಏನು ಮಂತ್ರೋಪದೇಶವನ್ನು ಯಾರಿಗೆಲ್ಲ ಕೊಡ್ತಾ ಇದ್ದೀನೋ ಅಲ್ಲಿಂದ ಈ ವಿಶ್ವಸ್ಮೈ ನಮಃ ಅನ್ನೋ ಮಂತ್ರಕ್ಕೂ ಆ ವಿಶ್ವಶಕ್ತಿಗಿರ್ತಕ್ಕಂಥ ಶಕ್ತಿಯನ್ನು ಪ್ರದರ್ಶನ ಮಾಡುವಂಥದ್ದು, ಗೊತ್ತಾಗುವಂಥದ್ದು. ಹೇಗೆ ಆ ಕಂಪನಗಳ ತರಂಗಾಂತರ ಶಕ್ತಿ ಹೇಗೆ ಗೊತ್ತಾಗುತ್ತೆ, ಬಹಳ ಸುಸ್ಪಷ್ಟವಾಗಿರುವಂಥದ್ದು. ಜೀವಿತ ಕಾಲದಲ್ಲಿ ಇದನ್ನು ಯಾರು ಮಾಡಿಕೊಡಿರೋ ಅದಕ್ಕೆ ಗುರುವಿನ ಗುಲಾಮನಾಗದ ತನಕ ದೊರಕದನ್ನ ಮುಕುತಿ ಅಂತ ಹೇಳುತ್ತಾರೆ. ಏನಾಗಿದ್ರೂ ಸರಿಯೇ, ಅದು ಹೇಗಾಗಿದ್ರೂ ಸರಿಯೇ. ಬಹಳ ಪ್ರಧಾನವಾಗಿರುವಂತಹ ಅಂಶ ಇದು. ಬಹುಶಃ ಯಾರಿಗೆ ಅಲ್ಲಿ ಯೋಗಗಳಿರ್ತಾವೋ ಗೊತ್ತಿಲ್ಲ, ಅವರನ್ನು ಕರೆದು ಮಂತ್ರೋಪದೇಶವನ್ನು ಮಾಡುವಂಥ ಪದ್ಧತಿ ಇರುತ್ತೆ. ಅದನ್ನು ಹೆಚ್ಚಿಗೆ ಎಲ್ಲೂ ಕೂಡ ಬರೀ ಲಿಪ್ ಮೂಮೆಂಟ್ ಹೇಗಿರಬೇಕು ಅಂತಂದರೆ, ಅವನಿಗೆ ಕಿವಿಯಲ್ಲಿ ಹೇಳಿದಾಗ ಅದನ್ನು ಬರ್ಕೊಳ್ಬೇಕು, ಮತ್ತು ರಿಪೀಟ್ ಮಾಡೋ ಹಾಗಿಲ್ಲ. ಅದನ್ನು ಆ ಮಂತ್ರ ಅಷ್ಟು ಶಕ್ತಿಯುತವಾಗಿರುತ್ತೆ. ನಾನು ಇಲ್ಲಿ ತನಕ ಯಾರಿಗೂ ಕೂಡ ಅಂದರೆ ಅನೌನ್ಸ್ ಮಾಡಿ ಹೇಳಿಲ್ಲ. ಕೆಲವೊಬ್ಬರಿಗೆ ಅಷ್ಟು ಉಪದೇಶವನ್ನು ಮಾಡಿದ್ದೇನೆ, ಅವರು ಅದನ್ನು ಅಷ್ಟೇ ಹಿಡ್ಕೊಂಡು ಹೊರಟಿದ್ದಾರೆ. ಅದರ ಜಾಡು ಹಿಡಿದು ಹೊರಟಾಗ ಮೌನವಾಗಿ ಇಲ್ಲಿ ತನಕ ಅವರು ಏನೇನು ಆಗಬೇಕಾಗಿತ್ತು ಆ ಕೆಲಸಗಳೆಲ್ಲಕ್ಕೂ ಕೂಡ ಅತ್ಯಂತ ಅವಿಚ್ಛಿನ್ನಪ್ರದವಾಗಿ, ಒಟ್ಟಾರೆ ನೀವಲ್ಲಿ ನೆಗೆಟಿವ್ ಹುಡುಕ್ಲಿಕ್ಕೆ ಸಾಧ್ಯವಿಲ್ಲ, ಮೈನಸ್ ಹುಡುಕ್ಲಿಕ್ಕೆ ಸಾಧ್ಯವಿಲ್ಲ, ನಷ್ಟ ಕಷ್ಟದ ಹಾದಿಗೆ ಸಾಧ್ಯವಿಲ್ಲ. ಯಾರು ಈ ಮಂತ್ರೋಪದೇಶವನ್ನು ಹಿಡಿದು ಅವರ ಹಾದಿಯಲ್ಲಿ ಹೊರಡುತ್ತಾರೋ, ಯಾವ ವಿಚಾರಕ್ಕಾಗಿ, ನಂತರ ಇಲ್ಲಿ ಒಂದು ಎಚ್ಚರಿಕೆಯ ಕರೆಗಂಟೆಯನ್ನು ಕೂಡ ಹೇಳುತ್ತಾರೆ. ಉಪಯೋಗವಾಗಬೇಕು, ನೀನು ಈ ಸಮಾಜಕ್ಕೆ ಉಪಯೋಗವೂ ಆಗಬೇಕು. ಯಾಕಂದ್ರೆ ನಿನಗೆ ಬೇಕಾದಷ್ಟು ಪಡೆದುಕೊಂಡು ಆದಮೇಲೆ ಮತ್ತು ಇನ್ನೂ ಎಲ್ಲವೂ ನಂದೇ ಅನ್ನೋ ಅಭಿಲಾಷೆಯನ್ನು ಬಿಡಬೇಕಾಗಿರುತ್ತೆ. ಅಂತಹದ್ದಕ್ಕಾಗಿ ಆ ಗುರು ಮಂತ್ರೋಪದೇಶವನ್ನು ಯಾರೆಲ್ಲ ಕೂಡ ಪಡೆದುಕೊಳ್ಳುತ್ತೀರೋ ಅದಕ್ಕೆ ಮಹತ್ವ ಉಂಟು. ಅದಕ್ಕಾಗಿ ಕೆಲವರಿಗೆ ಮಾತ್ರ ಅದು ಗೊತ್ತಿಲ್ಲ, ಯಾರ್ಯಾರು ಆಯ್ಕೆ ಆಗಿರ್ತಾರೋ ಅಲ್ಲಿ ಅಂಥವರಿಗೆ ನಾನು ಆ ಮಂತ್ರವನ್ನು ಉಪದೇಶವನ್ನು ಮಾಡ್ತೇನೆ. ಪೆನ್ನು ಪೇಪರನ್ನು ನೀವು ತೆಗೆದುಕೊಂಡಿರ್ತೀರಿ. ಅಂಥ ಪೆನ್ನು ಪೇಪರ್ ಏನು ತೆಗೆದುಕೊಂಡಿರ್ತೀರೋ ಬರೆದುಕೊಳ್ತೀರಿ. ಆ ಅಕ್ಷರಗಳನ್ನು ಪ್ರತಿನಿತ್ಯ ನೀವು ಪಠಿಸ್ತಿರ್ತೀರಿ. ವಿಶ್ವದ ಅನಂತ ಶಕ್ತಿಯ ಜೊತೆಗೆ, ವಿಶ್ವದ ಅನಂತ ಪದ್ಮನಾಭನ ಜೊತೆಗೆ, ವಿಶ್ವದ ಭೂನೀಳ ಸಮೇತ ಶ್ರೀನಿವಾಸನ ಜೊತೆಗೆ, ವಿಶ್ವದ ಬ್ರಹ್ಮಾಂಡ ನಾಯಕನ ಜೊತೆಗೆ ನಿಮ್ಮ ಸಂಪರ್ಕ ಇರತಕ್ಕಂತಹದ್ದು ಆ ಅಕ್ಷರಗಳೇ. ಆ ಅಕ್ಷರಗಳಿಲ್ಲದೆ ಈ ಜಗತ್ತಿಲ್ಲ. ಈ ಜಗತ್ತು ಇರೋದೇ ಆ ಅಕ್ಷರಗಳಿಂದ. ಅಂತಹ ಅಕ್ಷರಗಳನ್ನು ನೀವು ಪ್ರತಿನಿತ್ಯ ಪಠಿಸ್ತಾ, ಪ್ರತಿನಿತ್ಯ ಅವನ ಜೊತೆ ಮಾತಾಡ್ತಿರ್ತೀರಿ. ನಿಮಗೆ ಏನು ಅವಶ್ಯಕತೆ ಇರುತ್ತೋ, ಎಂತಹದ್ದಕ್ಕಾಗಿ ಸಮಾಜಕ್ಕಾಗಿ ನಾನು ಬಂದಿದ್ದೇನೆ, ಏನು ಕೊಡಬೇಕು ಅನ್ನೋದು ನಿಮಗೆ ಅವಶ್ಯಕತೆ ಇರುತ್ತೋ, ನಿನಗಿದ್ದಾಗಲೇ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ, ಇಲ್ಲ ಸಾಧ್ಯವೇ ಇಲ್ಲ. ಹಾಗಾಗಿ ನಿನ್ನ ಮತ್ತು ಆ ಭಗವಂತನ ಮಧ್ಯೆ ಬ್ರಿಡ್ಜ್ ಆಗಿ ಕೆಲಸ ಮಾಡಲಿಕ್ಕೆ ಇರತಕ್ಕಂತಹ ದಾರಿ ಮಾತ್ರವಲ್ಲ, ರಾಷ್ಟ್ರೀಯ ಹೆದ್ದಾರಿಯ ಕೆಲಸ ಮಾಡ್ತಕ್ಕಂಥದ್ದು. ಇನ್ನು ಅದಕ್ಕಿಂತಲೂ ಕೂಡ ಏನಾದರೂ ರೀತಿ ಅಂದರೆ ಔಚಿತ್ಯಪೂರ್ಣವಾಗಿ ಔದಾರ್ಯದ ಗುಣಗಳನ್ನು ಇಟ್ಕೊಂಡು ನಾನು ಮಾಡ್ತೀನಿ ಅನ್ನೋದಾದರೆ, ಇಂತಹ ಗುರು ಮಂತ್ರೋಪದೇಶ ಗುರು ಸ್ಥಾನ ಪಲ್ಲಟವಾಗೋದಿಲ್ಲ. ಆ ಒಂದು ವರ್ಷದಲ್ಲಿ ನೀವು ಇಷ್ಟು ವರ್ಷಗಳ ಕಾಲ ಏನು ಪಡೆದುಕೊಳ್ಳಿಲ್ಲವೋ, ಯಾವುದು ಪಡೆದುಕೊಳ್ಬೇಕು ಅಂತ ಹಂಬಲ ಇದೆಯೋ, ಅಂತಹ ಹಂಬಲ ನಿಮಗೆ ಇದ್ದು ನಾನು ಮಾಡಿಕೊಳ್ತೀನಿ ಅನ್ನೋದೇ ಆದರೆ ಗುರು ಮಂತ್ರೋಪದೇಶವನ್ನು ಮಾಡ್ತಾ ಇರ್ತಕ್ಕಂಥ ಆ ದಿನದಲ್ಲಿ ಯಾರ್ಯಾರು ಭಾಗಿಯಾಗಿರ್ತಾರೋ ಅವರೆಲ್ಲರೂ ಕೂಡ ಅದಿರುವಂಥದ್ದು. ಅದರಿಂದ ಸಂಪರ್ಕ ಸಾಧನವಾಗ್ತಕ್ಕಂಥದ್ದು. ಆ ಸಾಧನ ನಿಮ್ಮ ಎಲ್ಲ ವೇದನೆಗಳನ್ನು ದೂರ ಮಾಡ್ತಕ್ಕಂತಹ ದಿವ್ಯ ಶಕ್ತಿ, ಒಂದು ರೀತಿಯಾಗಿರ್ತಕ್ಕಂಥ ಕಾಸ್ಮಿಕ್ ಎನರ್ಜಿ, ಮ್ಯಾಗ್ನೆಟಿಕ್ ಎನರ್ಜಿ, ಸೋಲಾರ್ ಎನರ್ಜಿ, ಅದ್ಭುತವಾಗಿರ್ತಕ್ಕಂತಹ ಆಹ್ಲಾದ, ಅಮೋಘ, ಆನಂದವಾಗಿರ್ತಕ್ಕಂಥ ದಿವ್ಯಾನುಭೂತಿಯನ್ನು
ಪಡೆದುಕೊಳ್ಳತಕ್ಕಂತಹ ಏಕೈಕ ದಿನ ಅಂತಂದರೆ 1 ವರ್ಷ ನೀವು ಅದನ್ನು ಅನುಭವಿಸ್ತೀರಿ. ಗುರು ಇರತಕ್ಕಂಥ ಇಷ್ಟೂ ದಿನಗಳ ಕಾಲ ನೀವು ಗುರುವನ್ನು ಹುಡ್ಕೊಂಡು ಹೋಗ್ತಾ ಇದ್ರಿ, ಇದೀಗ ಗುರು ನಿಮ್ಮನ್ನು ನೋಡ್ತಾನೆ. ಅದು ಮೇ 1ನೇ ತಾರೀಕು ನೀವು ಪಡೆದುಕೊಳ್ತಾ ಇರತಕ್ಕಂತಹ ಆ ಒಂದು ಮಂತ್ರೋಪದೇಶದ ದಿನವಾಗಿರುತ್ತೆ. ಖಂಡಿತ ಗುರುಗಳೆಲ್ಲ ಒಂದು ಕಡೆ ನೀವು ಹಿಂದಿನ ಕಾರ್ಯಕ್ರಮಗಳು ತಿಳಿಸಿದ್ರಿ, ಮೇ 1ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದೆ. ಇನ್ನು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಗುರು ಉಪದೇಶ ನಡೆಯುತ್ತೆ ಆ ದಿನ ಅಂತಂದರೆ ಅದಕ್ಕಿಂತ ವಿಶೇಷ ಬೇರೆ ಏನೂ ಇಲ್ಲ ಅಂತ ಹೇಳ್ಬೋದು. ಅದರಲ್ಲಿ ಪಾಲ್ಗೊಳ್ಳೋ ಪ್ರತಿಯೊಬ್ಬರು ಕೂಡ ಅದೃಷ್ಟವಂತರು ಅಂತ ನಾನು ಭಾವಿಸ್ತೀನಿ. ಉತ್ತಮವಾಗಿರುವ ವಿಚಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಮೇ 1ನೇ ತಾರೀಕು ನಡೀತಾ ಇರುವಂತಹ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು. ಏನೆಲ್ಲ ವಿಶೇಷ ಇರುತ್ತೆ ಆ ದಿನ? ನಿಮ್ಮ ಒಂದು ಆರೋಗ್ಯ, ಆಯುಷ್ಯ, ಕುಟುಂಬದ ಅಭಿವೃದ್ಧಿಗಾಗಿ ನಿಮಗೆ ಐಶ್ವರ್ಯ ಮಹಾಲಕ್ಷ್ಮಿ ಹೋಮ ಆಗಿರ್ಬೋದು, ಸುದರ್ಶನ ಹೋಮ, ಇನ್ನು ಗುರುಗಳು ತಿಳಿಸಿದಂಗೆ ಗುರುಪದೇಶ ಮಂತ್ರವನ್ನು ಕೂಡ ತಮಗೆ ತಿಳಿಸ್ಕೊಡ್ತಾರೆ. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು, ಅದೃಷ್ಟವಂತರಾಗಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಇವತ್ತೇ ತಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.